ಇರಾನ್ ಕೊಡ್ತಾ ಇರೋ ಠಕ್ಕರ್ಗೆ ಹೆದರಿದ್ರ ಟ್ರಂಪ್ ಅವರು ಸೋಲನ್ನ ಒಪ್ಕೊಂಡೇ ಬಿಟ್ರ ಟ್ರಂಪ್ ಪ್ಲಾನ್ ಎಲ್ಲ ಠುಸ್. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನಾ. ತೈಲ ಸಂಪತ್ತಿನ ಮೇಲೆ ದುರಾಸೆ ಇಟ್ಟ ಟ್ರಂಪ್ ಇರಾನ್ ಮೇಲೆ ದಾಳಿಯನ್ನು ನಡೆಸಿ ಹಲವರ ಸಾವಿಗೆ ಕಾರಣರಾಗಿದ್ದಾರೆ. ನಾಗರಿಕರ ಮೇಲೆ ಎರಗಿ ಬಿದ್ದ ಇವರು ಬಾಂಬ್ ದಾಳಿಯನ್ನು ನಡೆಸಿದ್ದಾರೆ. ಟ್ರಂಪ್ನ ಸ್ವಾರ್ಥಕ್ಕೆ ಇಡೀ ಮಧ್ಯಪ್ರಾಚ್ಯವೇ ನಲುಗಿ ಹೋಗಿದೆ. ಟ್ರಂಪ್ ಕೊಡೋ ಠಕ್ಕರ್ಗೆ ಇರಾನ್ ಬೆಚ್ಚಿ ಬಿದ್ದು ಮೂಲೆ ಸೇರುತ್ತೆ ಅನ್ನೋ ಭ್ರಮೆಯಲ್ಲಿದ್ದ ಟ್ರಂಪ್ಗೆ ಇರಾನ್ ಠಕ್ಕರನ್ನು ಕೊಡ್ತಾ ಇದೆ. ಯುದ್ಧ 18ನೇ ದಿನಕ್ಕೆ ಕಾಲಿಟ್ಟಿದೆ. US ಮಿಲಿಟರಿ ಬಳಸ್ತಾ ಇದ್ದ ಸೌದಿ ಅರೇಬಿಯಾದ ಅಲ್ ಖರ್ಜ್ ವಾಯುನೆಲೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. UAEಯಲ್ಲಿ ದುಬೈ ಏರ್ಪೋರ್ಟ್ ಜೊತೆಗೆ ಪುಜೈರಾ ಬಂದರಿನ ಮೇಲೂ ಡ್ರೋನ್ ಅಟ್ಯಾಕ್ ಮಾಡಿದೆ. ಇರಾನ್ ಪ್ರತಿದಾಳಿಗೆ ಟ್ರಂಪ್ ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಸ್ವತಃ ಮಾತನಾಡಿದ ಟ್ರಂಪ್ ಅವರು, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿದ ಮಿಲಿಟರಿ ಕಾರ್ಯಾಚರಣೆಯ ಬಳಿಕ ಪ್ರತಿದಾಳಿ ನಡೆಸಬಹುದು ಅಂತ ಅಮೆರಿಕ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಪ್ಕೊಂಡಿದ್ದಾರೆ ಅಂತ ಡೆಕ್ಕನ್ ಹೆರಾಲ್ಡ್ ವರದಿಯನ್ನು ಮಾಡಿದೆ. ಇರಾನ್ನ ಪ್ರತಿದಾಳಿಯ ತೀವ್ರತೆ ತಮಗೆ ಅಚ್ಚರಿಯನ್ನು ಮೂಡಿಸಿದೆ. ವಿಶೇಷವಾಗಿ ಕತಾರ್, ಸೌದಿ ಅರೇಬಿಯಾ, UAE, ಬಹ್ರೇನ್ ಮತ್ತು ಕುವೈತ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳನ್ನು ಗುರಿಯಾಗಿಸಿ ದಾಳಿಯನ್ನು ನಡೆಸಿದ್ದು ನಮ್ಮ ಊಹೆಗೆ ನಿಲುಕಿರಲಿಲ್ಲ ಅಂತ ಟ್ರಂಪ್ ಅವರು ತಿಳಿಸಿದ್ದಾರೆ. ಇರಾನ್ ತನ್ನ ತಕ್ಷಣದ ಗುರಿಗಳನ್ನು ಮೀರಿ ಇಂತಹ ಅನಿರೀಕ್ಷಿತ ಹಾಗೂ ಆಶ್ಚರ್ಯಕರ ಪ್ರತಿಕ್ರಿಯೆ ನೀಡುತ್ತೆ ಅಂತ ಅಮೆರಿಕ ಎಂದಿಗೂ ಕೂಡ ಭಾವಿಸಿರಲಿಲ್ಲ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದ ಈ ಎಲ್ಲ ಇತರ ದೇಶಗಳ ಮೇಲೆ ಅವರು ದಾಳಿಯನ್ನು ಮಾಡಬಾರ್ದಾಗಿತ್ತು. ಕತಾರ್, ಸೌದಿ ಅರೇಬಿಯಾ, UAE, ಬಹ್ರೇನ್ ಮತ್ತು ಕುವೈತ್ ಮೇಲೆ ಅವರು ಕ್ಷಿಪಣಿ ದಾಳಿಯನ್ನು ನಡೆಸಿದ್ದಾರೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಇದನ್ನು ಯಾರೂ ಕೂಡ ನಿರೀಕ್ಷಿಸಿರಲಿಲ್ಲ. ನಾವು ಆಘಾತಕ್ಕೊಳಗಾಗಿದ್ದೆವು. ನಿಮಗೆ ಗೊತ್ತಿರುವಂತೆ ಅವರು ಪ್ರತಿದಾಳಿಯನ್ನು ನಡೆಸಿದ್ರು ಅಂತ ಅವರು ವಿವರಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಂಘರ್ಷದ ಕುರಿತು ಮಾತನಾಡಿದ ಟ್ರಂಪ್ ಅವರು, ಈ ಯುದ್ಧ ತಕ್ಷಣವೇ ಕೊನೆಗೊಳ್ಳೋದಿಲ್ಲ, ಆದರೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳೋ ಸಾಧ್ಯತೆ ಇದೆ ಅನ್ನೋ ಸುಳಿವನ್ನು ಕೊಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಜಗತ್ತನ್ನ ಗೆಲ್ಲೋ ಮತ್ತು ಸರ್ವಾಧಿಕಾರಿಯಾಗೋ ಹುಚ್ಚುತನದಲ್ಲಿ ಮುಳುಗೋಗಿದ್ರು. ಇರಾನ್ನ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಅವರನ್ನ ಹತ್ಯೆ ಮಾಡಿದ ನಂತರದ ಘಟನೆಗಳು ಟ್ರಂಪ್ ಅವರ ಯೋಜನೆಗಳನ್ನು ವಿಫಲಗೊಳಿಸಿದಾವೆ. ಇರಾನ್ ತನ್ನ ಶಕ್ತಿಯನ್ನು ತೋರಿಸಿ ಟ್ರಂಪ್ಗೆ ಟಕ್ಕರನ್ನು ಕೊಡ್ತಾ ಇದೆ. ಅಮೆರಿಕದ ನಾಯಕನ ಲೆಕ್ಕಾಚಾರ ತಪ್ಪಿದ್ದನ್ನು ಅವರೇ ಒಪ್ಕೊಂಡಿದ್ದಾರೆ. ಟ್ರಂಪ್ ಅವರು ಇರಾನನ್ನು ಮಂಡಿ ಊರುವಂತೆ ಮಾಡ್ತೇನೆ ಅಂತ ಹೇಳಿದ್ರು. ಇರಾನ್ನ ತೈಲ ಸಂಪತ್ತನ್ನು ನಿಯಂತ್ರಿಸುವ ಭ್ರಮೆಯಲ್ಲಿದ್ರು. ಟ್ರಂಪ್ ಅವರ ಯೋಜನೆಗಳು ಇರಾನನ್ನು ದುರ್ಬಲಗೊಳಿಸಿ ಅದರ ತೈಲ ಸಂಪನ್ಮೂಲಗಳನ್ನು ನಿಯಂತ್ರಿಸೋದು ಮತ್ತು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಾಬಲ್ಯವನ್ನು ಸ್ಥಾಪಿಸೋದಾಗಿತ್ತು. ಆದರೆ ಟ್ರಂಪ್ ಅವರ ಲೆಕ್ಕಾಚಾರ ಎಲ್ಲ ಈಗ ಉಲ್ಟಾ ಆಗಿಬಿಟ್ಟಿದೆ. ಇರಾನ್ ತೈಲ ಸಂಪತ್ತು ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಿರೋದ್ರಿಂದ ಟ್ರಂಪ್ ದಾಳಿಗಳು ಹೆಚ್ಚು ಅಪಾಯಕಾರಿ ಅಂತ ಟೀಕಾಕಾರರು ಹೇಳ್ತಾರೆ. ಖಮೇನಿ ಹತ್ಯೆಯ ನಂತರ ಇರಾನ್ ತೀವ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇರಾನ್ ನ್ಯಾಷನಲ್ ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ ಅವರು ಟ್ರಂಪ್ಗೆ ಗ್ರೇವ್ ಮಿಸ್ಕ್ಯಾಲ್ಕ್ಯುಲೇಷನ್ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇರಾನ್ ಅಮೆರಿಕದ ರಾಯಭಾರಿ ಕಚೇರಿ ಮೇಲೆ ಡ್ರೋನ್ ಮತ್ತು ರಾಕೆಟ್ ದಾಳಿಯನ್ನು ನಡೆಸಿತು ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಕೂಡ ಮಾಡಿತು. ಇರಾನ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಮುಚ್ಚೋದ್ರಿಂದ ಜಾಗತಿಕ ತೈಲ ಸರಬರಾಜು ಕಡಿಮೆಯಾಗಿ ಆರ್ಥಿಕತೆಗೆ ಧಕ್ಕೆ ಆಗಿದೆ. ಅಮೆರಿಕಾಗೆ ಸೇನಾ ನೆಲೆ ಒದಗಿಸಿದ್ದ ಸೌದಿ ಅರೇಬಿಯಾ, UAE, ಕತಾರ್, ಬಹ್ರೇನ್, ಜೋರ್ಡಾನ್ ಹಾಗೂ ಕುವೈತ್ ಮೇಲೆ ಮಿಸೈಲ್ ದಾಳಿ ನಡೆಸಿರೋ ಇರಾನ್ ಟ್ರಂಪ್ ಅವರ ಯೋಜನೆಗಳನ್ನು ತಲೆ ಕೆಳಗೆ ಮಾಡಿದೆ. ಇರಾನ್ ಈ ಭೀಕರ ಪ್ರತಿದಾಳಿಯನ್ನು ಟ್ರಂಪ್ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟೇ ಅಲ್ಲದೆ ಮಧ್ಯಪ್ರಾಚ್ಯ ಮತ್ತು ಕೊಲ್ಲಿ ಭಾಗಗಳಲ್ಲಿ ಅಮೆರಿಕ ನೆಲೆಗಳಿರೋ ಎಲ್ಲ ರಾಷ್ಟ್ರಗಳು ತನ್ನ ದಾಳಿಯ ವ್ಯಾಪ್ತಿಯಲ್ಲಿಯೇ ಇವೆ ಅನ್ನೋದನ್ನು ಟ್ರಂಪ್ ಅವರು ಮರಿಬಾರದು ಅಂತ ಹೇಳಿರೋ ಇರಾನ್ ಜಗತ್ತನ್ನೇ ಗೆಲ್ತೀನಿ ಅನ್ನೋ ಹುಚ್ಚುತನ ಹೊಂದಿದ್ದ ಟ್ರಂಪ್ಗೆ ಸರಿಯಾದ ಟಕ್ಕರನ್ನು ನೀಡಿದೆ. ಜೊತೆಗೆ ತನ್ನ ನಿಯಂತ್ರಣದಲ್ಲಿರೋ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರವನ್ನು ನಿರ್ಬಂಧಿಸಿದ ಇರಾನ್ ಜಗತ್ತಿಗೆ ಅರ್ಧ ರಾಷ್ಟ್ರಗಳ ಆರ್ಥಿಕತೆಗೆ ಪೆಟ್ಟನ್ನು ಕೊಟ್ಟಿದೆ. ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದೆ. ಭಾರತವು ಸೇರಿದಂತೆ ಹಲವು ರಾಷ್ಟ್ರಗಳು LPG ಮತ್ತು ತೈಲ ಕೊರತೆಯಿಂದ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ದಾವೆ. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧವನ್ನು ನಿಲ್ಲಿಸುವಂತೆ ಹಲವು ರಾಷ್ಟ್ರಗಳು ಒತ್ತಾಯಿಸ್ತಾ ಇದ್ದಾವೆ. ಇರಾನ್ ಕೂಡ ಈ ಯುದ್ಧವನ್ನು ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಮಾತ್ರನೇ ನಿಲ್ಲಿಸುತ್ತೆ ಅಂತ ಘೋಷಣೆ ಮಾಡಿದೆ. ಇರಾನ್ ಪ್ರತಿದಾಳಿ ಮತ್ತು ಆರ್ಥಿಕತೆಯ ಮೇಲಿನ ಹೊಡೆತದಿಂದ ತತ್ತರಿಸಿರೋ ಟ್ರಂಪ್ ಇರಾನ್ ಈ ಪ್ರಮಾಣದ ದಾಳಿಯನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. ಟ್ರಂಪ್ ಇರಾನ್ ಪ್ರತಿಕ್ರಿಯೆಯನ್ನು ಸರಿಯಾಗಿ ಅಂದಾಜಿಸಿರಲಿಲ್ಲ. ಇರಾನ್ ಕುರಿತ ಅವರ ಲೆಕ್ಕಾಚಾರಗಳು ತಲೆ ಕೆಳಗಾಗಿದೆ ಅನ್ನೋದನ್ನು ಟ್ರಂಪ್ ಅವರ ಸಲಹೆಗಾರರು ಮತ್ತು ಪೆಂಟಗಾನ್ ಒಪ್ಕೊಂಡಿದೆ.
ಇರಾನನ್ನು ಮಂಡಿ ಊರಿಸ್ತೇನೆ, ಇರಾನ್ ಅಧಿಕಾರ ಬದಲಾವಣೆ ಮತ್ತು ಉತ್ತರಾಧಿಕಾರಿಯ ನೇಮಕದಲ್ಲಿ ನಮ್ಮ ಪಾಲುದಾರಿಕೆ ಇರುತ್ತೆ ಅಂತ ಇರಾನ್ ಆಡಳಿತವನ್ನು ನಾವು ನಿರ್ಧಾರ ಮಾಡ್ತೀವಿ ಅಂತ ಅಬ್ಬರಿಸಿದ ಟ್ರಂಪ್ ಅವರ ಎಲ್ಲ ಯೋಜನೆಗಳು ಈಗ ವಿಫಲ ಆಗಿದೆ. ಇರಾನ್ನ ಮಂಡಿಯೂರುವಂತೆ ಮಾಡ್ತೀನಿ ಅಂತ ಹೇಳಿದ್ದ ಟ್ರಂಪ್ ಈಗ ಇರಾನ್ ಮುಂದೆ ತಾವೇ ಮಂಡಿಯೂರೋ ಪರಿಸ್ಥಿತಿಗೆ ಬಂದಿದ್ದಾರೆ. ಕೊಲ್ಲಿ ರಾಷ್ಟ್ರಗಳು ಟ್ರಂಪ್ ವಿರುದ್ಧ ಅಸಮಾಧಾನಗೊಂಡಿದ್ದಾವೆ. ಜಾಗತಿಕವಾಗಿ ಟ್ರಂಪ್ ನಾಯಕತ್ವ ಟುಸ್ ಪಟಾಕಿ ಅಂತಾಗಿದೆ, ಪ್ರಶ್ನೆಗೀಡಾಗಿದೆ. ಇದರ ಪರಿಣಾಮ ಯುದ್ಧ ನಿಲ್ಲಿಸೋದಕ್ಕೆ ಸಿದ್ಧನಿದ್ದೇನೆ, ಆದರೆ ಕದನ ವಿರಾಮಕ್ಕೆ ಇರಾನ್ ಮುಂದೆ ಬರ್ತಾ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರ ಸರ್ವಾಧಿಕಾರಿ ಮನೋಭಾವಕ್ಕೆ ಇರಾನ್ ಪ್ರತ್ಯುತ್ತರ ಭಾರೀ ಹೊಡೆತವನ್ನು ಕೊಟ್ಟಿದೆ. ನಾನೇ ಪರಮೋಚ್ಚ ಅನ್ನೋ ಭ್ರಮೆಯಿಂದ ಟ್ರಂಪ್ ಅವರನ್ನು ಹೊರತಂದಿದೆ. ಸದ್ಯ ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ ಅವರು ಹಾತೊರಿತಾ ಇದ್ದಾರೆ. ಆದರೆ ಅಮೆರಿಕಾಗೆ ಮತ್ತಷ್ಟು ಬಿಕ್ಕಟ್ಟು ಎದುರಾಗುವಂತೆ ಮಾಡೋದಕ್ಕೆ ಇರಾನ್ ಮುಂದಾಗಿದೆ. ಟ್ರಂಪ್ ಅಸಹಾಯಕರಂತೆ ಕಾಣ್ತಾ ಇದ್ದಾರೆ ಈಗ. ಆದರೂ ಇರಾನ್ ಬಿಟ್ಟು ಈಗ ಕ್ಯೂಬಾದತ್ತ ಟ್ರಂಪ್ ಕೆಂಗಣ್ಣು ಬಿದ್ದಿದೆ. ಕ್ಯೂಬಾ ಕೂಡ ಇರಾನ್ ರೀತಿಯಲ್ಲಿ ಟ್ರಂಪ್ ಮತ್ತು ಅಮೆರಿಕವನ್ನು ಎದುರಿಸೋದಕ್ಕೆ ಸಜ್ಜಾಗಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.